व्रजप्रियं कृष्णं द्वैपायनं वन्दे कृष्णं वन्दे कृतासुतं ಕೃಷ್ಣನ ದಶಮ ಸ್ಕಂದವನ್ನು ನಾವು ಕೇಳಿಸ್ಕೊತಾ ಇದ್ದೀವಿ. ಬಲಭದ್ರನ ಲೀಲೆಗಳನ್ನು ಹೋದ ವಾರ ನಾವು ಕೇಳಿಸ್ಕೊಂಡ್ವಿ. ಬಲಭದ್ರ ಎಷ್ಟು ಪರಾಕ್ರಮಿ ಅಂತ ಕೇಳಿಸ್ಕೊತಾ ಇದ್ವಿ. ಹೀಗೆ ಒಂದ್ಸಲ ಬಲಭದ್ರ ಬೃಂದಾವನಕ್ಕೆ ಹೋಗಿದ್ದ ಅಂತ ಹೇಳಿದೆ ನಾನು. ಬೃಂದಾವನದಲ್ಲಿ ಅವನು ಅಲ್ಲೇ ಕಾಡಲ್ಲಿ ಅಡ್ಡಾಡ್ತಾ ಇದ್ದಂತೆ. ಆಗ ಅವನಿಗೆ ಅಂದರೆ ಅಲ್ಲಿ ವಾರುಣಿ ಅನ್ನೋ ಒಂದು ಡ್ರಿಂಕ್, ಅಂದರೆ ಅದು ಧೂಮ ಸೋಮಪಾನ ಥರ ಅದನ್ನು ಕುಡ್ದಿದ್ದಂತೆ. ಕುಡಿದು ತುಂಬ ಮದದಲ್ಲಿದ್ದ. ಮತ್ತು ಅವನು ಅಲ್ಲಿಗೆ ಹೋಗಿ ಕಾಡೊಳಗೆ ಹೋಗಿದ್ದಾಗ ಯಮುನಾ ನದಿ ಅಲ್ಲಿ ಹರಿತಾ ಇದ್ದಂತೆ ಆ ಕಡೆ. ಆ ಯಮುನಾ ನದಿಗೆ ಇವನು ತನ್ನ ಹತ್ರಕ್ಕೆ ಬರೋದಕ್ಕೆ ಕೇಳ್ಕೊಂಡಂತೆ. ಆ ಯಮುನಾ ನದಿ ಬರಲಿಲ್ಲ. ಯಾವಾಗ ಯಮುನಾ ನದಿ ಬರಲಿಲ್ಲ ಆಗ ಇವನಿಗೆ ಸಿಟ್ಟು ಬಂದು ಅವನ ನೇಗಿಲು, ಅವನ ಆಯುಧ ಯಾವುದು ಅಂದರೆ ನೇಗಿಲು, ಆ ನೇಗಿಲನ್ನು ತಗೊಂಡು ಯಮುನಾ ನದಿಯನ್ನು ಅವನ ಹತ್ರ ಕೇಳ್ಕೊಂಡಂತೆ. ಆಗ ಯಮುನಾ ನದಿ ಬೇಡ್ಕೊಂಡಂತೆ, ನನ್ನ ತಪ್ಪು ಕ್ಷಮೆ ಇರಲಿ, ನೀನು ಬೇಡಿದಂಗೆ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಬೇಡ್ಕೊಂಡಂತೆ. ಇಷ್ಟು ಬಲಭದ್ರ, ಅಷ್ಟು ಪರಾಕ್ರಮಿ. ಯಾಕಂದರೆ ಅವನು ಆದಿಶೇಷ. ಅದಲ್ಲದೆ ವಿವಿಧ ಅಂತ ಒಬ್ಬ ಅಸುರ. ಅವನು ಬಂದಂತೆ ಈ ಬೃಂದಾವನದಲ್ಲಿ ಎಲ್ಲ ಹೆಣ್ಮಕ್ಳನ್ನ ಅಂದರೆ ಹೆಣ್ಮಕ್ಳನ್ನ ಮುಂದೆ ಚೇಷ್ಟೆ ಮಾಡೋದು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದಂತೆ. ಎಲ್ಲ ಹೆಣ್ಮಕ್ಳು ಫಸ್ಟು ನೋಡಿ ನಗ್ತಾ ಇದ್ರಂತೆ. ಆಮೇಲೆ ಅವನು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದಂತೆ. ಆಗ ಬಲಭದ್ರ ಅದನ್ನ ನೋಡಿ ಬಲಭದ್ರನ ಹತ್ರ ಹೋದಂತೆ. ಅಂದರೆ ಕೋತಿ ಚೇಷ್ಟೆ ಥರ ಮಾಡ್ತಾ ಇದ್ದಂತೆ. ಬಲಭದ್ರನ ಹತ್ರ ಹೋಗಿ ಅವನ ವಸ್ತ್ರವನ್ನು ಎಳೆಯೋದು ಆ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದಂತೆ. ಆಗ ಬಲಭದ್ರನಿಗೆ ಸಿಟ್ಟು ಬಂದು ಅವನಿಗೆ ಕೊಂದು ಹಾಕಿದ. ಇದು ದ್ವಿವಿಧ ವಧೆ ಅಂತ. ಈ ಕಡೆ ನಮಗೆ ಗೊತ್ತು, ಜರಾಸಂಧ ಕೃಷ್ಣ ದ್ವಾರಕಾ ಸೃಷ್ಟಿ ಮಾಡೋದಕ್ಕೆ ಕಾರಣ ಏನು? ಜರಾಸಂಧ ಬಂದು ಬೃಂದಾವನವನ್ನು ಬಿಟ್ಟು ಬಂದಿದ್ದು ಯಾಕೆ? ಜರಾಸಂಧ ಅಟ್ಯಾಕ್ ಮಾಡಿ ಮಥುರವನ್ನೆಲ್ಲ ನಾಶ ಮಾಡ್ತಾ ಇದ್ದ ಅಂತ ಹೇಳಿ ಕೃಷ್ಣ ಅದನ್ನು ಬಿಟ್ಟು ದ್ವಾರಕಾ ಬೃಂದಾವನ ಅಲ್ಲ ಮಥುರ ಸೃಷ್ಟಿ ಮಾಡಿಕೊಂಡು ಅವನಲ್ಲಿದ್ದ, ಸಮುದ್ರದ ಮಧ್ಯದಲ್ಲಿ ಇದ್ದ. ಮಾಯಾ ಅನ್ನೋ ಒಬ್ಬ ಆರ್ಕಿಟೆಕ್ಟನ್ನು ಕರೆದು ಅವನ ಕೈಯಲ್ಲಿ ಅದನ್ನೆಲ್ಲ ಮಾಡಿಸಿ ದ್ವಾರಕದಲ್ಲಿ ಇದ್ದ. ಈ ಜರಾಸಂಧ ಎಲ್ಲರಿಗೂ ಜರಾಸಂಧನ ಕಥೆ ನಾವು ಇವತ್ತು ತಿಳ್ಕೊಬೇಕು. ಯಾರು ಈ ಜರಾಸಂಧ ಅಂತ? ಮಥುರಾ ರಾಜ್ಯದ ರಾಜ ಅವನು ಹುಟ್ಟಿದ್ದು ಕತೆ ತುಂಬ ವಿಚಿತ್ರವಾಗಿದೆ. ಅವನ ತಂದೆ ಏನು ಮಾಡಿದಂತೆ, ಮಕ್ಕಳಿರಲಿಲ್ಲ ಅಂತ ಹೋಗಿ ತಪಸ್ಸು ಮಾಡಿ ಋಷಿಗಳ ಹತ್ರ ಬೇಡಿ ಒಂದು ಹಣ್ಣನ್ನು ಪಡ್ಕೊಂಡಿದ್ದಂತೆ. ಋಷಿಗಳು ಅವನ ತಪಸ್ಸಿಗೆ ಮೆಚ್ಚಿ ಒಂದು ಹಣ್ಣು ಕೊಟ್ಟಿದ್ರು, ಮಾವಿನ ಹಣ್ಣು. ಆಮೇಲೆ ಮಾವಿನ ಹಣ್ಣು ಕೊಟ್ಟು ಇದು ನಿನ್ನ ಹೆಂಡತಿಗೆ ಕೊಡು, ಇದರಿಂದ ನಿಮ್ಗೊಂದು ಮಗು ಹುಟ್ಟತ್ತೆ ಅಂತ. ಆ ರಾಜನಿಗೆ ಇಬ್ಬರು ಹೆಂಡತಿಯರು. ಅವನ ಮನೆಗೆ ಬಂದು ಆ ಹಣ್ಣನ್ನು ಅರ್ಧ ಮಾಡಿಬಿಟ್ಟು ಇಬ್ಬರು ಹೆಂಡತಿಯರಿಗೆ ಕೊಟ್ಟ. ಆಗ ಇಬ್ಬರು ಹೆಂಡತಿಯರು ಅದನ್ನು ತಿಂದು ಇಬ್ರಿಗೂ ಏನಾಯಿತು, ಅರ್ಧ ಮಗು ಹುಡ್ತಂತೆ. ಆ ಅರ್ಧ ಮಗುಗೆ ಜೀವ ಇರಲಿಲ್ಲ ಅಂತೆ. ಆ ಮಗು ಹುಟ್ಟಿದ ಮೇಲೆ ಇವನು ರಾಜ, ಈ ಮಗುವಿಂದ ನಮ್ಗೆ ಇನ್ನೇನು ಪ್ರಯೋಜನ, ಇದು ಮಗು ಹುಟ್ಟೇ ಇಲ್ಲ, ಅಂದರೆ ಜೀವನೇ ಇಲ್ಲ ಇದರಲ್ಲಿ ಅಂತ ಹೇಳಿ ಅದನ್ನು ಬಿಸಾಕಿದ್ರು. ಅದನ್ನು ಬಿಸಾಕಿದಾಗ ಅಲ್ಲಿ ಒಂದು ಜಲ ಅನ್ನೋ ಒಬ್ಬ ರಾಕ್ಷಸಿ ಅವಳು ಅಲ್ಲೇ ಓಡಾಡ್ತಾ ಇದ್ದಂತೆ. ಈ ಮಗುವಿನ ಎರಡು ದೇಹದ ಭಾಗವನ್ನು ನೋಡಿದ್ರಂತೆ. ಅವಳು ನೋಡಿ ಅದನ್ನು ಸೇರಿಸಿದ್ರಂತೆ. ಅದನ್ನು ಅವಳು ಸೇರಿಸಿದ ಕೂಡಲೇ ಅದಕ್ಕೆ ಪ್ರಾಣ ಬರ್ತದೆ. ಅದಕ್ಕೆ ಅದು ಜರಾಸಂಧ ಅಂತ. ಅಂದರೆ ಎರಡನ್ನ ಸಂಧಿಗಳು ಅಂದರೆ ಒಂದಕ್ಕೊಂದು ಸೇರಿಸಿದ್ರು. ಆ ಎರಡು ತುಂಡಾದ ದೇಹದ ಭಾಗಗಳೇನಿತ್ತು ಅದನ್ನು ಸೇರಿಸಿದ್ದಕ್ಕೆ ಅದನ್ನು ಜರಾಸಂಧ, ಆ ಮಗುವಿಗೆ ಜರಾಸಂಧ ಅಂತ ಹೆಸರು ಬಂತು. ಅವನು ಅತಿ ಬಲವಂತ ಅಂತ. ಅವನಲ್ಲಿ ತುಂಬ ಶಕ್ತಿ ಇತ್ತಂತೆ. ಅವನು ಎಲ್ಲರನ್ನ ಹೆಂಗೆ ಬೇಕೋ ಹಾಗೆ ಧ್ವಂಸ ಮಾಡೋದ್ರ ಶಕ್ತಿ ಇತ್ತು. ಅವನಿಗೆ ಯುದ್ಧದಲ್ಲಿ ತುಂಬ ನಿಪುಣತೆ ಇತ್ತಂತೆ. ಅವನು ತುಂಬ ಧೈರ್ಯಶಾಲಿ ಕೂಡ. ಈ ರೀತಿ ಜರಾಸಂಧ ಇದ್ದ. ಈ ಜರಾಸಂಧ ಏನು ಮಾಡಿದ್ದ ಅಂದರೆ ಎಲ್ಲ ರಾಜ್ಯಕ್ಕೂ ಹೋಗಿ ಆ ರಾಜಕುಮಾರರನ್ನೆಲ್ಲ ಬಂಧಿಸಿದ್ನಂತೆ.
ಬಂಧಿಸಿ ಅವರನ್ನೆಲ್ಲ ನಾನು ಬಲಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದಂತೆ. ಅವನೊಂದು ಯಾಗ ಮಾಡಿ ಆ ಯಾಗದಲ್ಲಿ 22,800 ರಾಜರು ಅವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ. ಆಗ ಈ ಬ್ರಾಹ್ಮಣರೆಲ್ಲ ಬಂದು ಕೃಷ್ಣನ ಹತ್ರ ಬಂದು ಒಂದ್ಸಲ, ಕೃಷ್ಣ ನೋಡು, ನಮಗೆಲ್ಲ ತುಂಬ ತೊಂದರೆ ಆಗಿದೆ ಜರಾಸಂಧನಿಂದ, ಮತ್ತು ಈ ರಾಜರು, ಕೆಲವರು ರಾಜರು ಬಂದು ನಮ್ಮ ಮಕ್ಕಳಾದ ನಮ್ಮ ಮುಂದಿನ ಆಳ್ವಿಕೆಯನ್ನು ಮಾಡುವಂಥ ನಮ್ಮ ರಾಜ್ಯದ ಕೂಸುಗಳೆಲ್ಲ ಅವನ ಹತ್ರ ಬಂಧಿತರಾಗಿದ್ದಾರೆ, ನೀನು ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ನಾರದರು ಬಂದಂತೆ. ನಾರದರು ಬಂದು ಕೃಷ್ಣನನ್ನ ಭೇಟಿಯಾದರು. ಕೃಷ್ಣ, ಓ ನಾರದರೇ, ಏನೋ ಮಹತ್ವವಾದ ಕಾರ್ಯಕ್ಕಾಗಿ ಬಂದಿದ್ದೀರಾ, ಏನದು ಅಂತ ಕೇಳಿದ್ರು. ಆಗ ನಾರದರು ಹೇಳಿದಂತೆ, ಯುಧಿಷ್ಠಿರನ್ನ ಭೇಟಿ ಮಾಡಿ ಬಂದೆ ಅಂತ. ಅದಕ್ಕೆ ಇವ್ರು ಕೇಳ್ತಾರಂತೆ, ಏನು ವಿಶೇಷ, ಏನಕ್ಕೆ ನೀನು ಯುಧಿಷ್ಠಿರನ್ನ ಭೇಟಿ ಮಾಡಿದೆ ಅಂತ. ಆಗ ನಾರದರು ಅಲ್ಲೇನು ನಡೀತು ಅಂತ ಆ ಕಥೆ ಹೇಳ್ತಾರೆ. ನಾರದರು ತ್ರಿಲೋಕ ಸಂಚಾರಿಗಳು. ಅವರು ಯುಧಿಷ್ಠಿರನ ಹತ್ರ ಹೋದಾಗ ಯುಧಿಷ್ಠಿರ ಕೇಳಿದಂತೆ, ನೀವು ಎಲ್ಲ ಲೋಕಕ್ಕೂ ಹೋಗ್ತೀರಾ, ನಮ್ಮ ತಂದೆಯಾದ ಪಾಂಡು ರಾಜ ಹೇಗಿದ್ದಾನೆ ಅಂತ ಕೇಳಿದರು. ಅದಕ್ಕೆ ನಾರದರು ಹೇಳಿದ್ರಂತೆ, ಪಾಂಡು ರಾಜ ನರಕದಲ್ಲಿ ನರಕಯಾತನೆ ಅನುಭವಿಸ್ತಾ ಇದ್ದಾನೆ ಅಂತ. ಯಾಕೆ ಅಂತ ಕೇಳಿದ್ರು. ಅಲ್ಲಿ ನಾನು ನಿಮ್ಮ ತಂದೆಯನ್ನು ಭೇಟಿಯಾದೆ, ಆ ತಂದೆ ಹೇಳಿದ್ರು ನನಗೆ, ನಾನು ರಾಜಸೂಯ ಯಾಗ ಮಾಡಬೇಕು ಅಂತ. ನೀನು ರಾಜಸೂಯ ಯಾಗ ಅಂದರೆ ಪಾಂಡುರಾಜನಿಗೆ ರಾಜಸೂಯ ಯಾಗ ಮಾಡಬೇಕು ಅಂತ ಆಸೆ ಇತ್ತಂತೆ. ಅವನು ಮಾಡಿರಲಿಲ್ಲ. ಮತ್ತು ಆ ರಾಜಸೂಯ ಯಾಗ ಮಾಡಬೇಕು ಅಂದರೆ ಇಡೀ ರಾಜ್ಯಗಳು ಪ್ರಪಂಚವನ್ನೇ ಗೆದ್ದು ಬರಬೇಕು, ಆಗಲೇ ಅವರು ರಾಜಸೂಯ ಯಜ್ಞವನ್ನು ಮಾಡೋದಕ್ಕೆ ಅರ್ಹರು. ನನಗೆ ಇದು ಮಾಡೋಕ್ಕಾಗಲಿಲ್ಲ, ನನ್ನ ಮಗನಾದ ಯುಧಿಷ್ಠಿರನಿಗೆ ಇದನ್ನು ತಿಳಿಸು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವನು ಬಂದು ಅದನ್ನು ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನಂತೆ, ಸರಿ, ನಾನಿವತ್ತು ಈ ಸಂಕಲ್ಪವನ್ನು ಮಾಡಬೇಕು ಅಂತಿದ್ದೀನಿ, ರಾಜಸೂಯ ಯಾಗವನ್ನು ನಾನು ಮಾಡ್ತೀನಿ. ನನ್ನ ತಂದೆಗೆ ಮೋಕ್ಷ ಸಿಗೋದಿದ್ದರೆ, ನನ್ನ ತಂದೆಗೆ ಅವರಿಗೆ ಇಂದ್ರಲೋಕ ಸಿಗಬೇಕು ಅಂದರೆ ನಾನು ಇದನ್ನು ಮಾಡ್ತೀನಿ. ಈ ವಿಷಯವನ್ನು ನೀನು ಕೃಷ್ಣನಿಗೆ ತಿಳಿಸು ಅಂತ ಹೇಳಿರ್ತಾರೆ. ಈ ವಿಷಯವನ್ನು ತಿಳಿಸೋದಕ್ಕೆ ಕೃಷ್ಣನ ಹತ್ರ ಬಂದಿರೋದು ನಾರದರು ಈ ವಿಷಯ ಇಲ್ಲಿ ತಿಳಿಸೋದು. ಕೃಷ್ಣ ಹೇಳಿದಂತೆ, ಹೌದಾ, ನಾನು ಅವನಿಗೆ ಹೋಗಿ ಭೇಟಿ ಆಗ್ತೀನಿ. ಕೃಷ್ಣ ಬರ್ತಾನಂತೆ ಯುಧಿಷ್ಠಿರ ಅಂತ. ಬಂದ್ಬಿಟ್ಟು, ಯುಧಿಷ್ಠಿರ, ನೀನು ಸಂಕಲ್ಪ ಮಾಡಿರೋದೇನೋ ಒಳ್ಳೆಯದು, ಆದರೆ ನಿನಗೊಂದು ನೆನಪಿರಬೇಕು, ಜರಾಸಂಧ ಇದು ಬದುಕಿದ್ದಾನೆ. ಅಂದರೆ ಜರಾಸಂಧ ಅತಿ ಬಲವಂತ, ಅವನನ್ನು ಕೊಂದ ಮೇಲೆ ನೀನು ಮಾಡೋಕ್ಕಾಗೋದು ಅಂತ. ಯುಧಿಷ್ಠಿರ ಇಲ್ಲೇ ಭಯ ಶುರು. ಹೌದಲ್ಲ, ಜರಾಸಂಧ ಇನ್ನೂ ಬದುಕಿದ್ದಾನೆ, ಹೌದು, ನಾನು ರಾಜಸೂಯ ಯಾಗ ಮಾಡೋದಕ್ಕಾಗಲ್ವಾ, ಹಂಗಂದ್ರೆ ಕೈ ಬಿಟ್ಬಿಡ್ಲಾ ಅಂತ ಕೇಳ್ತೀನಿ. ಅದಕ್ಕೆ ಕೃಷ್ಣ ಹೇಳ್ತಾರಂತೆ, ಅಲ್ಲ, ನೀನು ಹೇಗಿದ್ರು ಸಂಕಲ್ಪವನ್ನು ಮಾಡಿದ್ಯಾ, ನೀನು ಮಾಡಿರೋ ಸಂಕಲ್ಪಕ್ಕೆ ನೀನು ಅದನ್ನು ನಿಮ್ಗೆ ಅಡ್ಡಿ ಬರದೇ ಇರೋ ಹಾಗೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನಂತೆ, ಏನು ಮಾಡ್ತೀಯ ಕೃಷ್ಣ, ಹೇಗೆ ನಾವು ಈ ಜರಾಸಂಧನನ್ನು ಸೋಲಿಸೋದು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ನಾನು, ಅರ್ಜುನ ಮತ್ತು ಭೀಮ, ನಾವು 3 ಜನ ಹೋಗಿ ಆ ಜರಾಸಂಧನನ್ನು ಕೊಂದು ಹಾಕ್ತೀವಿ ಅಂತ. ಈ ಯುಧಿಷ್ಠಿರನಿಗೆ ಭಯ. ಯುಧಿಷ್ಠಿರ ಹೇಳ್ತಾನಂತೆ, ಅರ್ಜುನ ಮತ್ತು ಭೀಮ ನನ್ನ 2 ಕಣ್ಣುಗಳು, ಅಲ್ಲಿಗೆ ಹೋಗಿ ಅವರು ಸೋತು ಹೋದರೆ ನಾನು ಏನು ಮಾಡೋದು ಅಂತ ಹೇಳ್ತಾರೆ. ಮತ್ತು ನೀನು ನನ್ನ ಬೆನ್ನೆಲುಬು, ನೀನಿಲ್ಲದೆ ನಾನು ನಿಲ್ಲೋದಕ್ಕೂ ಆಗಲ್ಲ, ನೀನು ಹೊಟ್ಟೋದ್ರೆ ಹೇಗೆ ಅಂತ ಕೇಳ್ತಾರೆ. ಕೃಷ್ಣ ಹೇಳ್ತದಂತೆ, ಎಂಥ ಅರ್ಜುನ ಇವನು, ಎಂಥ ಬಲಭದ್ರ ಭೀಮ ಇವನು, ಈ ಭೀಮನನ್ನು ನೀನು ನಂಬಲೇಬೇಕು. ಎಂಥ ಪರಾಕ್ರಮಿಗಳ ಹೆಸರಲ್ಲಿ ಮೊದಲೇ ಬರೋದು ಭೀಮ, ಅಂದರೆ ಬಲವಂತರ ಹೆಸರಲ್ಲಿ ಮೊದಲು ಬರೋದು ಭೀಮನ ಹೆಸರು. ಭೀಮ ಬಲಭದ್ರ, ಭೀಮ ಆದಮೇಲೆ ಬಲಭದ್ರ ಬರೋದು. ಅಂಥ ಭೀಮನ ಒಟ್ಟಿಗೆ ನಾನು ಹೋಗ್ತೀನಿ ಅಂದಮೇಲೆ ಯಾಕೆ ನನಗೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾರೆ, ಸರಿ, ನೀನು ಪರಮಾತ್ಮ, ನಿನಗೆಲ್ಲ ಗೊತ್ತಿದೆ, ನೀನು ಇಚ್ಛೆ ಏನೋ ಅದನ್ನು ಮಾಡು. ಇವರು 3 ಜನ ಏನು ಮಾಡ್ತಾರೆ, ಬ್ರಾಹ್ಮಣನ ವೇಷ ತೊಡ್ಕೊಂಡು ಅದನ್ನು ಅವ್ರ ವೇಷ, ಈ ರಾಜರ ವೇಷವನ್ನು ಬಿಟ್ಟು ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾರಂತೆ. ಇಲ್ಲಿ
ಇವನು ಜರಾಸಂಧ ಯಾಗ ಮಾಡಬೇಕು ಮತ್ತು 28,800 ರಾಜರಿಗೆ ಬಲಿ ಕೊಡಬೇಕು ಅಂತಿದ್ನಲ್ಲ, ಅವನು ಯಾಗ ಮಾಡ್ತಾ ಇದ್ದ. ಇವರು ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದಕ್ಕೆ ಜರಾಸಂಧ ಎಷ್ಟೇ ಕ್ರೂರಿಯಾಗಿದ್ರೂ ಬ್ರಾಹ್ಮಣರಿಗೆ ತುಂಬ ಮರ್ಯಾದೆ ಕೊಡ್ತಾ ಇದ್ದರು. ಬ್ರಾಹ್ಮಣರಿಗೆ ಯಾವ ರೀತಿಯ ಅವರಿಗೆ ಉಪಚಾರವನ್ನು ಮಾಡಬೇಕು ಆ ಎಲ್ಲ ಉಪಚಾರವನ್ನು ನೇಮ ನಿಷ್ಠೆಯಿಂದ ಮಾಡ್ತಾ ಇದ್ದರು. ಇದನ್ನು ನೋಡಿ ಇವನಿಗೆ ಜರಾಸಂಧ ಇವ್ರನ್ನ ನೋಡಿ ಕೇಳಿದಂತೆ, ಬಂದಿರೋದು ನೀವು ಬ್ರಾಹ್ಮಣರು ಬಂದಿರೋದು ನಮಗೆ ತುಂಬ ಸಂತೋಷವಾಯಿತು. ನಿಮಗೆ ಯಾವ ರೀತಿಯ ಬೇಡಿಕೆಗಳಿದೆ ಹೇಳಿ, ನಾನು ಆ ಬೇಡಿಕೆಗಳನ್ನು ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನಂತೆ, ನಮಗೇನು ಬೇಡಿಕೆ ಇಲ್ಲ, ಒಂದೇ ಬೇಡಿಕೆ, ನೀವು ನಮ್ಮೊಟ್ಟಿಗೆ ಯುದ್ಧ ಮಾಡಬೇಕು ಅಂತ. ಇವನಿಗೆ ಆಶ್ಚರ್ಯ, ಬ್ರಾಹ್ಮಣರಾದ ನೀವು ಯುದ್ಧ ಅಂತ ಕೇಳ್ತಾ ಇದ್ದೀರಲ್ಲ, ಏನಕ್ಕೆ ಅಂತ ಕೇಳಿದ. ಅದಕ್ಕೆ ಇವನು ಹೇಳ್ತಾನಂತೆ, ನಾವು ಬ್ರಾಹ್ಮಣರಲ್ಲ, ಇವನು ಭೀಮ, ಇವನು ಅರ್ಜುನ. ಜರಾಸಂಧನಿಗೆ ಯಾಕೆ ಇವ್ರ ಮೇಲೆ ಸಿಟ್ಟು ಅಂದರೆ, ಜರಾಸಂಧ ಕಂಸನ ನೆಂಟರು. ಅದಕ್ಕೆ ಕಂಸನನ್ನ ಕೊಂದಿರೋದು ಕೃಷ್ಣ, ಅದಕ್ಕೆ ಕೃಷ್ಣನ ಮೇಲೆ ಸಿಟ್ಟು. ಕೃಷ್ಣನನ್ನ ಅದಕ್ಕೆ ಅವನು ಮಥುರಾ ಅಷ್ಟೊಂದು ಸಲ 17 ಸಲ ಅಟ್ಯಾಕ್ ಮಾಡಿ 18ನೇ ಸಲ ಅಟ್ಯಾಕ್ ಮಾಡೋ ಮುಂಚೆ ಇವನು ದ್ವಾರಕಾ ಸೃಷ್ಟಿ ಮಾಡ್ಕೊಂಡು ಅಲ್ಲಿದ್ದು. ಹೌದಾ ಅಂತ ಇವನು ಹೇಳ್ತಾನಂತೆ, ಕೃಷ್ಣ ನೀನು ಮೋಸಗಾರ, ನೀನು ಇಲ್ಲೂ ಬಂದಿದ್ಯಾ, ಹೀಗೆ ಮಾಡ್ತಾ ಇದೀಯಾ ಅಂತ. ಅರ್ಜುನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಕೃಷ್ಣನ ಮೇಲೆ ಬೈತಾ ಇದ್ದಾನೆ ಅಂತ. ನೀನೇನು ಮಾತಾಡ್ತಾ ಇದೀಯಾ ನನ್ನ ಕೃಷ್ಣನ ಬಗ್ಗೆ, ನನ್ನ ಸಖನ ಬಗ್ಗೆ ಅಂತ ಅವನಿಗೆ ಬಾಯಿ. ಕೃಷ್ಣ ಹೇಳ್ತಾನಂತೆ, ನೀನು ಮೌನದಲ್ಲಿರು, ಸುಮ್ಮನೆ ಕೂತ್ಕೊ ನೀನು. ಅರ್ಜುನನ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಯಾರನ್ನು ಬೇಕಿದ್ರು ಆರಿಸ್ಕೊ ನಮ್ಮಲ್ಲಿ ಅಂತ. ಸುಮ್ಮನೆ ಕೂತ್ಕೊಳ್ಳೋ ಅಂತ ನಂತೀನಿ ಈ ಕಡೆ. ನಿನ್ನನ್ನು ಆರಿಸ್ಕೊಂಡ್ರೆ ನೀನು ಅವನನ್ನು ಕೊಲ್ಲೋದಿಕ್ಕಾಗಲ್ಲ, ಅವನಿಗೆ ಕೊಲ್ಲೋದಿಕ್ಕಾಗದು ಬರೀ ಭೀಮನೆ ಅಂತ ಹೇಳಿ. ಸರಿ ಅಂತ ಹೇಳಿ ಕೃಷ್ಣ, ನಮ್ಮಲ್ಲಿ ಇರೋ ಈ 3ರಲ್ಲಿ ನೀನು ಯಾರೊಟ್ಟಿಗೆ ಯುದ್ಧ ಮಾಡ್ತೀಯಾ ಯೋಚನೆ ಮಾಡು. ಈ ಕಡೆ ಜರಾಸಂಧನ ಯೋಚನೆ ಮಾಡ್ತಾನೆ, ಅರ್ಜುನನೊಟ್ಟಿಗೆ ನಾನು ಯುದ್ಧ ಮಾಡಿ ಸೋತ್ರೆ ನನಗೆ ಅವಮಾನ, ಗೆದ್ರೆ ಅವ್ನು ಚಿಕ್ಕೋನು. ಅರ್ಜುನನಿಗೆ ಈಗಾಗಲೇ 40 ವರ್ಷ, ಆದರೆ ಅವನು ಹೇಳೋದೇನು, ಅವ್ನು ಚಿಕ್ಕೋನು, ಅವನ ಹತ್ರ ಏನು ಯುದ್ಧ ಮಾಡ್ದ ಇವನು, ಅವನನ್ನೇನು ಸೋಲ್ಸೋದು ಇವನು ಅಂತ ಎಲ್ಲ ಜನ ಮಾತಾಡ್ಕೋತಾರೆ. ಬೇಡ, ಕೃಷ್ಣನೊಟ್ಟಿಗೆ ಯುದ್ಧ ಮಾಡಿದ್ರೆ ಏನು ಪ್ರಯೋಜನ? ಕೃಷ್ಣ ಪರಮಾತ್ಮ, ಏನಾದರೂ ಆಗ್ಬೋದು ನನಗೆ. ಎಲ್ಲರೂ ಹೇಳ್ತಾರೆ ಅವನು ದೇವರು ಅಂತ ಹೇಳಿ, ನಾನು ಸೋಲೋದು ಖಚಿತವಾಗಿರ್ಬೋದು ಕೃಷ್ಣನೊಟ್ಟಿಗೆ ಯುದ್ಧ ಮಾಡಿದ್ರೆ. ಅದಕ್ಕೆ ಕೃಷ್ಣನೊಟ್ಟಿಗೆ ನಾನು ಯುದ್ಧ ಮಾಡಲ್ಲ ಅಂತ ಯೋಚನೆ ಮಾಡ್ತಾನೆ. ಮಿಕ್ಕಿರೋದಿನ್ಯಾರು? ಭೀಮ. ನಾನು ಭೀಮಸೇನನೊಟ್ಟಿಗೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತೇನೆ. ಭೀಮಸೇನನೊಟ್ಟಿಗೆ ಯುದ್ಧ ಮಾಡಿ ನಾನು ಸೋತ್ರಾದರೂ ನಂಗೆ ಮರ್ಯಾದೆ ಇರುತ್ತೆ. ಯಾಕಂದರೆ ಅವನು ಅಷ್ಟೇ ಬಲವಂತ, ನಾನು ಅಷ್ಟೇ ಬಲವಂತ, ಒಂದೇ ಸಮವಾಗಿ ನಾವು ಯುದ್ಧ ಮಾಡ್ತೀವಿ. ಆದ್ದರಿಂದ ಇವನೊಟ್ಟಿಗೆ ಯುದ್ಧ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಭೀಮಸೇನನೊಟ್ಟಿಗೆ ಯುದ್ಧ ಮಾಡ್ತಾನೆ. ಭೀಮಸೇನನೊಟ್ಟಿಗೆ ಯುದ್ಧ ಇಷ್ಟು ನಿರಂತರವಾಗಿ ನಡೆಯುತ್ತೆ ಅಂದರೆ 13 ದಿವಸ ಯುದ್ಧ ನಡೆಯುತ್ತೆ. ಇಲ್ಲಿ ನಾವೊಂದು ತಿಳ್ಕೋಬೇಕಿರೋದು ಏನು ಅಂದರೆ, ಭೀಮಸೇನ ತುಂಬ ಬಲವಂತ. ಅವನು ಜರಾಸಂಧನನ್ನ ಯಾವಾಗ ಬೇಕಿದ್ರೂ ಕೊಲ್ಬೋದಿತ್ತು, ಆದರೆ ಅವನು ಯಾಕೆ ಕೊಲ್ಲಿಲ್ಲ ಅಂದರೆ, ಕೃಷ್ಣ ಆಜ್ಞೆ ಮಾಡಿರೋದು ಬರೀ ಯುದ್ಧ ಮಾಡು ಅಂತ, ಕೊಲ್ಲು ಅಂತ ಆಜ್ಞೆ ಮಾಡಿಲ್ಲ. ಅದಕ್ಕೆ ಅವನು ಯುದ್ಧ ಮಾಡ್ತಾ ಇದ್ದ. 13ನೇ ದಿನ ಈಗ ಜರಾಸಂಧ ಯುದ್ಧ ಮಾಡಿ ಸ್ವಲ್ಪ ಸೋತೋಗಿರ್ತಾನೆ, ಸ್ವಲ್ಪ ಸುಸ್ತಾಗಿರೋದ್ರಿಂದ ಕೃಷ್ಣ ಈಗ ಒಂದು ಸಂಧೆ ಮಾಡ್ತಾನೆ. ಏನು ಸಂಧೆ ಮಾಡ್ತಾನೆ? ಅಲ್ಲೇ ಒಂದು ಹುಲ್ಕಡ್ಡಿ ಬಿದ್ದಿರುತ್ತೆ. ಆ ಹುಲ್ಕಡ್ಡಿಯನ್ನು ಎತ್ಕೊಂಡು ಹಿಂಗೆ ಹರಿತಾನಂತೆ. ಫಸ್ಟ್ ಹಿಂಗೆ ಹರಿದು ಬಿಸಾಕ್ತಾನಂತೆ. ಭೀಮನಿಗೆ ಕಾಣೋ ಹಾಗೆ ಆ ಹುಲ್ಕಡ್ಡಿ ಎತ್ಕೊಂಡು ಹಿಂಗೆ ಹರಿತಾನೆ. ಭೀಮ ಇದು ಏನೋ ನನಗೆ ಮೆಸೇಜ್ ಅಂತ ಹೇಳಿ ನೋಡ್ತಾನಂತೆ. ಅರ್ಥ ಆಯಿತು ಅಂದ್ಕೊಂಡು ಅವನೇನು ಮಾಡ್ತಾನೆ. ಇಲ್ಲಿ ನಮ್ಗೆ ಹೆಂಗೆ ತಿಳ್ಕೋಬೇಕು ಅಂದರೆ, ನಮಗೆ ನಾವು ಮಾಡ್ತಾ ಇರೋ ಎಲ್ಲ ಕೆಲಸಗಳಲ್ಲಿ ನಮಗೆ ಕೆಲವೊಂದು ಮೆಸೇಜ್ಗಳು ಬರ್ತಾ ಇರುತ್ತೆ. ಅದನ್ನು ನಾವು ಹೇಗೆ ಅದರ ಹಿನ್ನೆಲೆ ಏನಿದೆ ಅಂತ ನಾವು ತಿಳ್ಕೋಬೇಕು ಅನ್ನೋದು ನಮಗೆ ಆ ಬುದ್ಧಿ ಬರಬೇಕು. ಆ ಬುದ್ಧಿ ಬರಬೇಕಂದ್ರೆ ದೇವರ ಅನುಗ್ರಹ ಇರಬೇಕು ಅಂತ. ಇಲ್ಲಿ ಕೃಷ್ಣನ ಅನುಗ್ರಹ ಇದ್ರಿಂದ ಭೀಮನಿಗೆ ಅವನು ಕೃಷ್ಣ ಏನು ಸಂಧೆ ಮಾಡಿದ್ದಾನೆ ಅನ್ನೋದು ಗೊತ್ತಾಯಿತು. ಅವನೇನು ಮಾಡ್ತಾನೆ, ಜರಾಸಂಧನ ಮೈಯನ್ನು ಸೀಳ್ತಾನಂತೆ, ಸೀಳಿ ಬಿಸಾಕ್ತಾನಂತೆ. ಸೀಳಿ ಬಿಸಾಕಿದ್ರೆ ಏನಾಗುತ್ತೆ, ಈ ಜರಾಸಂಧ ಮತ್ತೆ ಬಂದು ಸೇರ್ಕೋತಾನೆ. ಭೀಮನಿಗೆ ಏನಾಯಿತು ಗೊತ್ತಾಗ್ತಾ ಇಲ್ಲ. ಮತ್ತು ಯುದ್ಧ ನಡೀತಾ ಇದೆ. ಈಗ
ಕೃಷ್ಣ ಏನು ಮಾಡ್ತಾನೆ, ಅಲ್ಲೇ ಮುಂದೆ ಇದ್ದ ಹುಲ್ಕಡ್ಡಿಯನ್ನು ಎತ್ಕೊಂಡು ಆ ಹುಲ್ಕಡ್ಡಿ ಹರಿದು ಒಂದು ಈ ಕಡೆಗೆ ಒಂದು ಆ ಕಡೆಗೆ ಬಿಸಾಕ್ತಾನೆ. ಈಗ ಭೀಮನಿಗೆ ಏನು ಮಾಡಬೇಕು ಅಂತ ಅರ್ಥ ಆಯ್ತು. ಆಗ ಅವನೇನು ಮಾಡ್ತಾನೆ, ಜರಾಸಂಧನನ್ನು ಹರಿದು ಒಂದು ಮೈಯನ್ನು ಆ ಕಡೆ ಇನ್ನೊಂದು ಮೈಯನ್ನು ಈ ಕಡೆ ಹಾಕ್ತಾನೆ. ಯಾಕಂದರೆ ಜರಾಸಂಧ ನಿಮ್ಗೆ ಗೊತ್ತಾಗಿದೆಯಲ್ಲ, ಜರ ಸೇರಿಸಿರೋದು ಅದೇ ಅವನ ಮರ್ಮಸ್ಥಾನ. ಅದನ್ನು ಹರಿದು ಈ ಕಡೆ ಹಾಕಿದ್ರೇ ಅದು ಅವನಿಗೆ ಮತ್ತೆ ಕೂಡೋದಕ್ಕೆ ಆಗಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಇದು ಭೀಮನಿಗೂ ಗೊತ್ತಾಗಿ ಈ ಥರ ಮಾಡೋದು. ಹೀಗೆ ಮಾಡಿ ಭೀಮ ಜರಾಸಂಧನನ್ನು ಗೆಲ್ತಾನೆ. ಈಗ ಕೃಷ್ಣ ಹೋಗಿ ಆ 22,800 ರಾಜರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಡಿಸ್ತಾನಂತೆ. ಅವರೆಲ್ಲ ಬಂದು ಹೇಳ್ತಾರಂತೆ, ಕೃಷ್ಣ ನಾವು ಶರಣಾಗಿದ್ದೀವಿ, ನೀನು ನಮ್ಮನ್ನು ಏನು ಆಜ್ಞೆ ಮಾಡ್ತೀಯ? ಕೃಷ್ಣ ಹೇಳ್ತಾನಂತೆ, ಏನೂ ಆಜ್ಞೆ ಇಲ್ಲ. ಧರ್ಮರಾಜ ಯುಧಿಷ್ಠಿರ ರಾಜಸೂಯೆ ಯಜ್ಞವನ್ನು ಮಾಡ್ತಾ ಇದ್ದಾನೆ, ನಿಮ್ಮ ಎಲ್ಲ ಕೊಪ್ಪವನ್ನು ಅವನಿಗೆ ಕೊಟ್ಟು ನಿಮ್ಮೆಲ್ಲ ಸಹಕಾರ ಅವನಿಗೆ ಇರಬೇಕು ಅಂತ ಹೇಳ್ತಾನೆ. ಅಂದರೆ ಜರಾಸಂಧ ಆಲ್ಮೋಸ್ಟ್ 70% ರಾಜ್ಯಗಳನ್ನೆಲ್ಲವನ್ನು ಅವನು ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ. ಒಬ್ಬ ಜರಾಸಂಧನನ್ನು ಕೊಂಡು ಇವರು ಇಷ್ಟು ಇದ್ರ ಮೇಲೆ ಅವರು ಜಯ ಗಳಿಸಿದ್ದಾರೆ. ಮಿಕ್ಕಿದೊಂದು 30% ಅದು ಈಸಿ, ಅದೆಲ್ಲ ಈಸಿ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಹೀಗೆ ಹೇಳ್ತಾನಂತೆ ಈ ಜನರಿಗೆಲ್ಲ, ನೀವು ಯುಧಿಷ್ಠಿರನಿಗೆ ಸಹಕರಿಸಬೇಕು ಅಂತ. ಎಲ್ಲರೂ ಸರಿ, ನಿನ್ನ ಆಜ್ಞೆಯೇ ನಾವು ಪಾಲಿಸ್ತೀವಿ, ನಿನ್ನ ಆಜ್ಞೆ ಏನಿದೆ ಅದನ್ನು ನಾವು ಪಾಲಿಸೋದು. ಈ ಕಡೆ ಬಂದು ಯುಧಿಷ್ಠಿರಗೆ ಹೇಳ್ತಾನೆ ಕೃಷ್ಣ, ಇನ್ನು ನೀನು ರಾಜಸೂಯ ಯಾಗವನ್ನು ಮಾಡ್ಬೋದು, ಇನ್ನೇನು ನಿನ್ನ ತೊಂದರೆ ಆಗಲ್ಲ ಅಂತ ಹೇಳಿ. ಸರಿ ಅಂತ ರಾಜಸೂಯ ಯಾಗಕ್ಕೆ ಎಲ್ಲ ತಯಾರಿ ಮಾಡ್ಕೊತಾನೆ. ಮತ್ತು ದುರ್ಯೋಧನ ಎಲ್ಲರನ್ನ ಕರೆಸ್ತಾನೆ, ಅವನು ಯಾಗವನ್ನು ಮಾಡ್ತಾನೆ. ಯಾಗ ಎಲ್ಲ ಆಗಿ ಸಂಪೂರ್ಣವಾದ ಮೇಲೆ ಎಲ್ಲರಿಗೂ ಫಲತಾಂಬೂಲ ಮತ್ತು ಆ ದಕ್ಷಿಣೆಗಳು ಅದೇನು ಕೊಡಬೇಕು, ಉಪಚಾರಗಳು ಏನು ಮಾಡಬೇಕು ಅದನ್ನು ಮಾಡಬೇಕು. ಅಗ್ರ ಸೇವೆ ಯಾರಿಗೆ ಕೊಡಬೇಕು ಅಂತ ಚರ್ಚೆ ನಡೆಯುತ್ತೆ. ಭೀಷ್ಮ ಇದ್ದಾರೆ, ಧೃತರಾಷ್ಟ್ರ ಇದ್ದಾರೆ, ಎಲ್ಲ ದೊಡ್ಡವರು ಅಲ್ಲಿ ಕೂತಿದ್ದಾರೆ. ಎಲ್ಲರೂ ಮನಸ್ಸಲ್ಲಿ ಏನು ಅನ್ಕೋತಾರೆ, ಅಗ್ರ ಸೇವೆಯನ್ನು ಕೃಷ್ಣನಿಗೆ ಕೊಡಬೇಕು. ಅಲ್ಲಿ ಇನ್ನೊಬ್ಬ ಕೂತಿದ್ದಾನೆ, ಅವನು ಯಾರು, ಶಿಶುಪಾಲ. ಇವರು ಎಲ್ಲರೂ ಹಿಂಗೆ ಹೇಳ್ತಾ ಇದ್ದಾಗ ಆ ಶಿಶುಪಾಲ ಎದ್ದು ನಿಂತ್ಕೊತಾನಂತೆ. ಯುಧಿಷ್ಠಿರ ಈ ಮಾತಿಗೆ ಆ್ಯಕ್ಚುಲಿ ಒಪ್ಪಿಕೊಂಡು ಅವನು ಬಂದು ಕೃಷ್ಣನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆವಾಗ ಶಿಶುಪಾಲ ಬರ್ತಾನಂತೆ. ಆ ಶಿಶುಪಾಲ ಎದ್ದು ನಿಂತ್ಕೊಂಡು, ಇಷ್ಟು ವಯಸ್ಸಾಗಿದೆ ಈ ಮುದಿ ಜನರಿಗೆ, ಆದರೂ ಇವ್ರಿಗೇನು ಬುದ್ಧಿ ಇಲ್ವಾ? ಯಾರಿಗೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತಿದ್ದಾರೆ, ಅಗ್ರ ಸೇವೆ ಈ ಕೃಷ್ಣನಿಗ. ಎಂಥ ಕೃಷ್ಣ ಇವನು ಕಳ್ಳ, ಬೆಣ್ಣೆ ಕದಿತಾನೆ, ಹೆಣ್ಣು ಮಕ್ಕಳ ಸ್ತ್ರೀಲೋಲ ಇವನು. ಇಂತಹ ಕೃಷ್ಣನಿಗೆ ಸೇವೆ, ಅಗ್ರ ಸೇವೆ ಮಾಡಬೇಕಾ? ಯಾವ ಊರಿನ ರಾಜ ಇವನು, ಒಂದು ಊರಿನ ರಾಜನೂ ಅಲ್ಲ ಇವನಿಗ ಅಗ್ರ ಸೇವೆ ಮಾಡಬೇಕಾಗಿರೋದು. ಇದು ತಪ್ಪು. ಇಂಥ ಸಭೆಯಲ್ಲಿ ಭೀಷ್ಮಾಚಾರ್ಯರಿದ್ದಾರೆ, ಅವರು ಎಲ್ಲರಿಗಿಂತ ದೊಡ್ಡವರು, ಅವರಿಗೆ ಅಗ್ರ ಸೇವೆ ಮಾಡಿದೆ, ಈ ಕೃಷ್ಣನಿಗೆ ಅಗ್ರ ಸೇವೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅವನು ಕೂಗಾಡ್ತಾನೆ. ಅರ್ಜುನನಿಗೆ ಸಿಟ್ಟು, ಭೀಮನಿಗೆ ಸಿಟ್ಟು, ಎಲ್ಲ ಮುಂದೆ ಬರ್ತಾರಂತೆ. ಕೃಷ್ಣ ಹೇಳ್ತಾನಂತೆ, ಕೃಷ್ಣ ಕಣ್ಣ ಸನ್ನೆಯಿಂದ ಹೇಳ್ತಾನಂತೆ, ಸುಮ್ಮನೆ ಏನು ಮಾಡಬೇಡ. ಇಲ್ಲಿ ಇನ್ನೊಂದು ಹಿನ್ನೆಲೆ ಏನಂದ್ರೆ, ಶಿಶುಪಾಲ ವಾಸುದೇವನ ತಂಗಿಯ ಮಗ. ಅವಳು ಮಗು ಹುಟ್ಟಿದಾಗ ಶಿಶುಪಾಲನಿಗೆ 4 ಕೈ 3 ಕಣ್ಣಿತ್ತು. ಹುಟ್ಟಿದಾಗ, ಚಿಕ್ಕ ಮಗು ಹುಟ್ಟಿದಾಗ 4 ಕಣ್ಣು, ಕೈ ಮತ್ತು 3 ಕಣ್ಣು. ಅವಳು ಯೋಚನೆ ಮಾಡ್ತಾ ಇದ್ಲಂತೆ, ಯಾಕೆ ನನ್ನ ಮಗ ಹೀಗೆ ಹುಟ್ಟಿದ್ದಾನೆ, ಯಾಕೆ ಇವನಿಗೆ ಎಕ್ಸ್ಟ್ರಾ ಕೈ ಇದೆ, ಎಕ್ಸ್ಟ್ರಾ ಕಣ್ಣಿದೆ. ಆಗ ಒಂದು ಆಕಾಶವಾಣಿ ಆಗುತ್ತಂತೆ. ಏನು ಅಂದರೆ, ಯಾರ ಕೈಯಲ್ಲಿ ಈ ಮಗು ಹೋಗಿ, ಯಾರು ಎತ್ಕೊಂಡಾಗ ಈ ಮಗುವಿನ ಕೈ, ಎಕ್ಸ್ಟ್ರಾ ಕೈ ಮತ್ತು ಎಕ್ಸ್ಟ್ರಾ ಕಣ್ಣು ಮಾಯವಾಗುತ್ತೆ, ಅವನೇ ಈ ಮಗುವಿನ ಸಂಹಾರ ಮಾಡೋದು ಅಂತ. ಒಂದ್ಸಲ ಕೃಷ್ಣ ಅಲ್ಲಿಗೆ ಬಂದಾಗ ಕೃಷ್ಣ ಎತ್ಕೋತಾನಂತೆ. ಯಾವಾಗ ಕೃಷ್ಣ ಆ ಮಗುವನ್ನ ಎತ್ಕೊಂಡ, ಆಗ ಶಿಶುಪಾಲನ ಎಕ್ಸ್ಟ್ರಾ ಕೈ ಮತ್ತೆ ಕಣ್ಣು ಮಾಯ ಆಗುತ್ತೆ. ಆಗ ಇವ್ರಿಗೆ ಗೊತ್ತಾಗತ್ತೆ, ಈ ತಾಯಿಗೆ ಗೊತ್ತಾಗತ್ತೆ, ಕೃಷ್ಣನೇ ನನ್ನ ಮಗನನ್ನ ಸಂಹಾರ ಮಾಡೋದು. ಅವಳು ಬೇಡ್ಕೊತಾಳಂತೆ. ಹೇಗಿದ್ರು ತಾಯಿ ಹೃದಯ ಏನು ಕೇಳುತ್ತೆ, ನನ್ನ ಮಗನನ್ನ ಕೊಲ್ಲಬೇಡ ಅಂತ.
ಆವಾಗ ಕೃಷ್ಣ ಹೇಳ್ತಾನಂತೆ, ಅವನಿಗೆ 3 ತಪ್ಪು ಮಾಡುವ ಅವಕಾಶ ಕೊಡ್ತೀನಿ. ಯಾವಾಗ ಅವನು 3 ತಪ್ಪು ಮಾಡಿ ಮುಗಿಸ್ತಾನೆ ಆವಾಗ ನಾನು ಅವನಿಗೆ ಸಂಹಾರ ಮಾಡ್ತೀನಿ. ಪಾಪದ ಕೊಡ ತುಂಬಬೇಕು ಅಂತಾರಲ್ಲ, ಅವನೇನು ಹೇಳಿರ್ತಾನೆ, ಇವನಿಗೆ 100 ಸಿನ್ಸ್ ಓಕೆ ಅಂತ. 100 ತಪ್ಪು ಅವ್ನು ಮಾಡಲಿ, ಅಲ್ಲಿ ತನಕ ನಾನು ಅವನಿಗೆ ಏನು ಮಾಡಲ್ಲ. ಇಲ್ಲಿ ಅಷ್ಟು ಬೈತಾ ಇರ್ತಾನೆ. ಕೃಷ್ಣ ಯಾಕೆ ಸುಮ್ಮನೆ ಇದ್ದಾನೆ? ಆ 100 ತಪ್ಪಿನ್ನೂ ಕೊಡ ತುಂಬಿರಲಿಲ್ಲ. ಅವನು ಹೇಳಲಿ ಅಂತ ಅರ್ಜುನ ಭೀಮನನ್ನ ತಡಿತಾ ಇರೋದು. ಸುಮ್ಮನೆ ಇರೋದಿಲ್ಲ, ಅವನು ಹೇಳಬೇಕು, ಅವನು ಹೇಳಲಿ ಅಂತ ಹೇಳ್ತಾರೆ. ಹೀಗೆ ಅವನು ಕೃಷ್ಣನನ್ನ ತುಂಬ ಕೆಟ್ಟ ಮಾತಿನಿಂದ ಅಲ್ಲಿ ಬೈತಾನೆ. ಅಲ್ಲಿ ತನಕ ಸಹನಾಮೂರ್ತಿ ಆದಂಥ ದೇವರು ನೋಡಿ, ಇಲ್ಲಿ ನಮಗೇನು ಪಾಠ ಅಂದರೆ, ದೇವರು ಕೂಡ ನಮಗೆ ಅವಕಾಶಗಳು ಕೊಡ್ತಾನಂತೆ ತಿದ್ಕೊಳ್ಳೋದಿಕ್ಕೆ. ತಪ್ಪು ಅಂತ ಅರಿವು ಮಾಡ್ಕೊಂಡು ನಾವು ತಿದ್ಕೋಬೇಕು. ನಾವು ತಿಳ್ಕೊಳ್ಳದೆ ಅದನ್ನು ಮತ್ತೆ ನಾವು ತಪ್ಪು ಮಾಡ್ತಾ ಇದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಆ ಪೇಷನ್ಸು ದೇವರು ಕಳ್ಕೊಂಡು ಅವನು ಅದನ್ನ ಸಂಹಾರ ಮಾಡ್ತಾನೆ ಅಂತ ಇಲ್ಲಿ ತೋರಿಸ್ಕೊಡು. ಯಾವಾಗ ಇವನ್ನ 100 ತಪ್ಪು ಆಗತ್ತೆ ಆಗ ಕೃಷ್ಣ ಅಲ್ಲಿ ತನಕ ಶಾಂತ ಸ್ವರೂಪವಾಗಿ ನೋಡ್ತಾ ಇದ್ದವನು ಯಾವಾಗ ಕೃಷ್ಣನ ಮೇಲೆ ಇಲ್ಲ ಸಲ್ಲದು ಮತ್ತೆ ಅಲ್ಲಿ ಕೂತಿರೋರು ಬೇರೆಯವ್ರ ಮೇಲೆಲ್ಲ ಏನೇನೋ ಕೆಟ್ಟ ವಿಚಾರಗಳನ್ನ ಯಾವಾಗ ಮಾತಾಡ್ತಾನೆ ಆಗ ಕೃಷ್ಣ 100 ತಪ್ಪು ತುಂಬಿತು ಅಂತ ಹೇಳಿ ಅವನು ಸುದರ್ಶನ ಚಕ್ರವನ್ನು ತೆಗಿತಾನೆ. ಅವನು ಸುದರ್ಶನ ಚಕ್ರವನ್ನು ತೆಗೆದು ಅಲ್ಲಿ ಶಿಶುಪಾಲನ ಸಂಹಾರವನ್ನು ಮಾಡ್ತಾನೆ. ಶಿಶುಪಾಲ ಸಂಹಾರ ಆದ ಕೂಡಲೇ ಇಲ್ಲಿದ್ದವರೆಲ್ಲ ಇಂಥ ರಾಜಸೂಯ ಯಾಗ, ಈ ಯಾಗದಲ್ಲಿ ಈ ರೀತಿ ಆಯ್ತಲ್ಲ. ಆಗ ಕೃಷ್ಣ ಹೇಳ್ತಾನಂತೆ, ಇದರಿಂದ ಏನೂ ಅಡ್ಡಿಯಾಗೋದಿಲ್ಲ, ನಿಮ್ಮ ಯಾಗ ಎಲ್ಲ ಪೂರ್ಣವಾಗಿದೆ. ಇದು ಬರೀ ಕಡೆಯಲ್ಲಿ ನೀನು ಅಗ್ರ ಸೇವೆ ಮಾಡುವುದು, ಅದರಲ್ಲಿ ಮಾತ್ರ ನಿನಗೆ ತಡೆ ಆಗಿರೋದು, ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ. ಇಡೀ ಸ್ಥಳವನ್ನು ಪವಿತ್ರಗೊಳಿಸಿ ನೀವು ಮತ್ತೆ ಮಾಡಿ ಅಂತ ಹೇಳಿ ಹೇಳ್ತಾನೆ. ಶಿಶುಪಾಲನ ಗೆಳೆಯ ಸಾಲ್ವರಾಜ, ಅವನಿಗೆ ಸಿಟ್ಟು ಬರುತ್ತೆ. ಅವನು ಅಲ್ಲೇ ಕೂತಿರ್ತಾನೆ. ಅವನು ಕೃಷ್ಣನ ಮೇಲೆ ದ್ವೇಷ ಹುಟ್ಟಿಸ್ಕೊತಾನಂತೆ. ಇದಕ್ಕೇನಾದರೂ ಮಾಡಬೇಕು ಅಂತ ಹೇಳಿ ಅವನು ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾನೆ. ಈ ರೀತಿ ಆಯಿತು. ಈ ರಾಜಸೂಯ ಯಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯ ನಿರ್ವಹಿಸಿದ್ರಂತೆ. ಇದು ಒಂದು ವಿಶೇಷತೆ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಏನು ವಿಶೇಷತೆ ಅಂದರೆ, ಭೀಮನಿಗೆ ಅಡುಗೆ ಮನೆ ಕೆಲಸ, ದುರ್ಯೋಧನನಿಗೆ ಏನು ಕೆಲಸ ಕೊಟ್ಟಿದ್ರು ಅಂದರೆ ಹಣಕಾಸು ವ್ಯವಹಾರ. ಯಾಕೆ ಇದು ಕೃಷ್ಣ ವಹಿಸಿದ್ದು ಅವನಿಗೆ ಅಂದರೆ, ಇದನ್ನೆಲ್ಲ ಕೃಷ್ಣನೇ ಡೈರೆಕ್ಷನ್ ಕೊಟ್ಟಿರೋದು. ಯಾಕೆ ಅಂದರೆ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚಾಗಬೇಕು ಅಂತ. ಏನು ಅಂದರೆ, ಯುಧಿಷ್ಠಿರನ ಹತ್ರ ಎಷ್ಟು ಹಣ ಇದೆ ಎಷ್ಟು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಏನಾದರೂ ಕಾರ್ಯ ಮಾಡ್ತಾ ಇದ್ರೆ ನಮಗೇನು ಅನ್ಸುತ್ತೆ, ಹಣ ಉಳಿಸ್ಬೇಕು, ಸುಮ್ಮನೆ ಖರ್ಚು ಮಾಡಬಾರ್ದು, ಸುಮ್ಮನೆ ದುಂದು ವೆಚ್ಚ ಮಾಡಬಾರ್ದು ಅಂತ ಹೇಳಿ ಎಲ್ಲ ಕಾರ್ಯಕ್ಕೂ ನಾವೇನು ಮಾಡ್ತೀವಿ, ಯೋಚನೆ ಮಾಡಿಬಿಟ್ಟು ಎಷ್ಟು ಖರ್ಚು ಮಾಡ್ಬೇಕು ಅಂತ ಮಾಡ್ತೀವಿ. ಅದೇ ನಮಗೆ ಆಗದೆ ಇರೋರು ಕೈ ಕೊಟ್ಟರೆ, ಇದು ನಮ್ದಲ್ಲ ಹಣ, ಇವ್ರದ್ದೇ ತಾನೆ, ಖರ್ಚಾಗಲಿ ಬಿಡು ಅಂತ ಎಷ್ಟಾಗತ್ತೆ ಅಷ್ಟು ಅದಕ್ಕೆ ಕೊಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟ, ಅದ್ರ ಮೇಲೆ ಇನ್ನೊಂದು 100 ರೂಪಾಯಿ ಸೇರಿಸ್ಕೊಡ್ತೀನಿ, ಇನ್ನೂ ಚೆನ್ನಾಗಿ ಮಾಡು ಅಂತ ಬೇಕಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ನಮ್ಮ ಮೇಲೆ ದ್ವೇಷ ಇರುತ್ತೆ. ಇದು ಕೃಷ್ಣನಿಗೆ ಗೊತ್ತು. ಯುಧಿಷ್ಠಿರನ ಮೇಲೆ ದುರ್ಯೋಧನಿಗೆ ದ್ವೇಷ. ಆದರೆ ಇವನ ಹತ್ರ ಇರೋ ಭಂಡಾರ ಅವನಿಗೆ ಗೊತ್ತಾಗಲಿ ಅಂತ ಹೇಳಿ ದುರ್ಯೋಧನಿಗೆ ಆ ಕೆಲಸ ಕೊಡೋದು. ಮತ್ತು ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಅಷ್ಟು ಹಣಕಾಸಿನ ಲೆಕ್ಕಾಚಾರ ಮಾಡಬಾರ್ದು. ದೇವರು ನಮಗೆ ಕೊಡ್ತಾನಂತೆ ಮತ್ತೆ. ಯಾಕಂದರೆ ನಾವು ನೈವೇದ್ಯ ಕೊಡುವಾಗ, ಯಾವಾಗಲೂ ಅಷ್ಟೇ, ನೈವೇದ್ಯ ಕೊಡುವಾಗ ನೋಡಿ ಅದ್ರ ಕತೆ ಮುಂದೆ ಬರುತ್ತೆ. ಸುಧಾಮನ ಕತೆ ಬರುತ್ತೆ. ಹೆಣ್ಣು ಮಗಳು ಜೊತೆಲಿದ್ದಾಗಲೇ ಗಂಡನಿಗೆ ಆ ನೈವೇದ್ಯದ ಫಲ. ಅವಳು ಅವಲಕ್ಕಿ ಕೊಟ್ಟಿದ್ದಕ್ಕೆ ಸುಧಾಮನಿಗೆ ಫಲ ಬಂತು. ಇದು ಇಲ್ಲಿ ಯುಧಿಷ್ಠಿರನಿಗೆ ಒಳ್ಳೆಯದಾಗಲಿ ಅಂತ ದುರ್ಯೋಧನಿಗೆ ಹಣಕಾಸಿನ ವ್ಯವಹಾರ. ದುರ್ಯೋಧನಿಗೆ ಒಳಗಡೆ ಕಿಚ್ಚು, ಇಷ್ಟು ಹಣ ಇವನ ಹತ್ರ ಹೇಗೆ ಬಂತು, ಇಷ್ಟು ಹಣ ಇದೆ ಇವನ ಹತ್ರ, ಇಷ್ಟು ಸಂಪತ್ತಿದೆ ಅಂತ ಇವನು. ಯಾಕಂದರೆ ಈ ಇಷ್ಟು ರಾಜರು ಎಲ್ಲ ಅವರು ಕೊಪ್ಪ ಕೊಟ್ಟಿದ್ದಾರೆ, ಅವರೆಲ್ಲ ಹಣ ಕೊಟ್ಟಿದ್ದಾರೆ, ಅದಕ್ಕೆ ಇವನ ಹತ್ರ ಇಷ್ಟೊಂದು ಹಣ ಇದೆ. ಹೀಗೆ ರಾಜಸೂಯಾಗೆ ಮತ್ತು ಕೃಷ್ಣ ಏನು ಆರಿಸ್ಕೊಂಡ ಅಂದರೆ, ಯುಧಿಷ್ಠಿರ ಎಲ್ಲರನ್ನ ಉಪಚಾರ ಮಾಡೋದು ಅದೆಲ್ಲ. ಕೃಷ್ಣ ಏನು ಆರಿಸ್ಕೊಂಡ ಅಂದರೆ, ಬಂದಿರೋರ ಪಾದವನ್ನು ತೊಳೆಯೋದು, ಆ ಕೆಲಸ ನಾನು ಮಾಡ್ತೀನಿ ಅಂತ.
ನೋಡಿ, ಅವನು ಪರಮಾತ್ಮ, ಅವನು ಈ ಕೆಲಸ ಮಾಡೋಂಥದ್ದೇ ಇಲ್ಲ. ನಾವಾಗಿದ್ರೆ ಬಂದಿರೋರ ಕಾಲೆಲ್ಲ ತೊಳಿಬೇಕಾ, ನಾನು ಅದನ್ನೆಲ್ಲ ಮಾಡಲ್ಲ. ಆದರೆ ಪರಮಾತ್ಮ ಏನು ಹೇಳ್ತಂದರೆ, ನಾನು ಅವನಿಗೆ ಕಾಲ ಧೂಳನ್ನು ನಾನು ಅವ್ರನ್ನೆಲ್ಲ ಅವ್ರ ಪಾದ ಸ್ಪರ್ಶನೆ ಮತ್ತು ಅವ್ರ ಪಾದ ಧೂಳಿಗೆಲ್ಲ ಏನಿದೆ ಅದನ್ನು ತೆಗೆಯೋ ಕೆಲಸ ನಮಗೆ ಬರುತ್ತೆ. ಯಾಕಂದರೆ ಯಾವಾಗಲೂ ಅಷ್ಟೇ ನಮಗಿಂತ ದೊಡ್ಡವರು ಯಾರಿರ್ತಾರೆ, ಈಗ ನಮ್ಮನ್ನು ಮೆಚ್ಚು ಭಕ್ತಿವಂತರು ಯಾರಿದ್ದಾರೆ ಅವರ ಪಾದ ಧೂಳಿ ನಮಗೆ ಬೇಕು. ಅದಕ್ಕೆ ನೀವು ಪಂಡ್ರಾಪುರಕ್ಕೆ ಹೋದರೂ ನಾಮದೇವನ ಮೊದಲನೇ ಮೆಟ್ಟಲಲ್ಲಿ ನಾಮದೇವನ ಶಿರಸ್ಸಿದೆ ಅಂತ ಹೇಳ್ತಾರೆ. ಯಾಕಂದರೆ ಅವನು ಬೇಡ್ಕೊಳ್ಳೋದು ಏನು ಗೊತ್ತಾ ವಿಠ್ಠಲನಿಗೆ, ನಿನ್ನ ಭಕ್ತರ ಧೂಳು ಏನಿದೆ ಅದನ್ನು ನನ್ನ ತಲೆ ಮೇಲೆ ಬಿಡಬೇಕು, ಆಮೇಲೆ ನಿನ್ನನ್ನು ಅವ್ರು ಸೇರಬೇಕು. ಯಾಕಂದರೆ ಭಕ್ತರಿಗೆ ಇರುವಂಥ ನಾವು ಯಾವಾಗ ಭಕ್ತಿಯಿಂದ ದೇವರನ್ನು ನಮಸ್ಕಾರ, ಭಕ್ತರ ಸಂಘ ನಮಗಿರ್ಬೇಕಂತ, ದೇವರ ಭಕ್ತರ ಸಂಘ ಇರಬೇಕು. ಅದಕ್ಕೆ ಋಷಿ ಮುನಿಗಳ ಸಂಘವನ್ನು ಮಾಡ್ತೀವಿ. ಅದಕ್ಕೆ ಋಷಿಗಳ ಬಂದಿದ್ದಾರೆ ಅಂದರೆ ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳೋದು. ಯಾಕಂದರೆ ಅವರಲ್ಲಿ ಆ ಭಕ್ತಿ ಇರುತ್ತೆ. ಅವರು ನಿರ್ಮಲ ಹೃದಯದಿಂದ ನಮಗೆ ಆಶೀರ್ವದಿಸಿದ್ರೆ ಅದು ಒಳ್ಳೆಯದಾಗುತ್ತೆ. ಕೃಷ್ಣ ಈ ರೀತಿ ಕೆಲಸವನ್ನು ಅನಿಸ್ಕೊಂಡ. ಈ ರೀತಿ ಈ ರಾಜಸೂಯ ಯಾಗವನ್ನು ಸಾಂಗೋಪಾಂಗವಾಗಿ ನಡೆಸಿದ್ದಾರೆ. ಇನ್ನು ಮುಂದೆ ನಾವು ಮುಂದಿನ ವಾರದಲ್ಲಿ ಸಾಲ್ವ ರಾಜ ಏನಿದ್ದಾನೆ ಅವನು ಬಂದು ದ್ವಾರಕಾ ಮೇಲೆ ಅಟ್ಯಾಕ್ ಮಾಡೋದು. ಮತ್ತು ಇಲ್ಲಿ ದುರ್ಯೋಧನ ಇನ್ನೂ ಕೆಲವು ಕಾಲ ಇವನ ಇಂದ್ರಪ್ರಸ್ಥದಲ್ಲೇ ಇದ್ದು ಅಲ್ಲಿ ಇವನು ದುರ್ಯೋಧನ ಬೀಳೋದು, ದ್ರೌಪದಿ ನಗೋದು, ಇದಾಗಿ ಯುದ್ಧ ಪ್ರಾರಂಭವಾಗುವುದು, ಕುರುಕ್ಷೇತ್ರ ಯುದ್ಧವಾಗುವುದು. ಮತ್ತು ಹೀಗೆ ಮುಂದೆ ಇನ್ನು ಇಬ್ಬರ ಕಥೆ ಇದೆ. ನೃಕ ಅನ್ನೋ ಒಬ್ಬ ರಾಜ ಮತ್ತು ವೃತ್ರ ಅನ್ನೋ ರಾಕ್ಷಸ. ಅಂದರೆ ನಾವು ಭಸ್ಮಾಸುರನ ಕಥೆ ಕೇಳಿದ್ದೀವಿ, ಆ ಕಥೆ ಇಲ್ಲಿ ಬರುತ್ತೆ. ಮತ್ತು ಸುಧಾಮನ ಕಥೆ. ಇದಿಷ್ಟನ್ನ ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಳ್ಳೋಣ. ಇದೆಲ್ಲ ಆದಮೇಲೆ ದಶಮ ಸ್ಕಂದ ಮುಗಿಯುತ್ತೆ. ಅಂದರೆ ನಾವು ಪೂರ್ವ ಭಾಗ ಆಯಿತು, ಈಗ ಉತ್ತರ ಭಾಗದಲ್ಲಿದ್ದೀವಿ. ಇದಾದಮೇಲೆ ಉತ್ತರ ಭಾಗದಲ್ಲಿ ಇವೆಲ್ಲ ಬರುತ್ತೆ. ಇದೆಲ್ಲ ಆದಮೇಲೆ ನಾವು ದಶಮ ಸ್ಕಂದ ಮುಗಿಸಿ 11, 12 ಸ್ಕಂದ ಇರುತ್ತೆ. ಅದರಲ್ಲಿ ಉದ್ಧವ ಗೀತೆ ಅಂದರೆ ಆ ಉದ್ಧವ ಗೀತೆ ಮತ್ತು ಗುರು ದತ್ತನ ಒಂದು ಗೀತೆ ಅಂತ ಇದೆ. ದತ್ತಗೀತೆ ಉಪದೇಶ, ಅವಧೂತ ಉಪದೇಶ, ಅವಧೂತ ಗೀತೆ ಅಂತ ಹೇಳ್ತಾರೆ. ಅದೆರಡು ಬರುತ್ತೆ. ಅದಲ್ಲದೆ ಕೃಷ್ಣ ಮುಂದೆ ಕಲಿಯುಗ ಹೇಗಿರುತ್ತೆ, ಏನಾಗುತ್ತೆ ಅಂತೆಲ್ಲ ವರ್ಣನೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೊಂದು ಕತೆ ಬರುತ್ತೆ. ಏನು ಅಂದರೆ ದೇವಕಿ ಅವರ 6 ಮಕ್ಕಳನ್ನು ನೋಡಬೇಕು ಅನ್ನೋ ಆಸೆ. 6 ಮಕ್ಕಳು, 7 ನಿಮ್ಮ ನೆನಪಿರ್ಬೋದು. 6 ಮಕ್ಕಳು ಹುಟ್ಟಿದಾಗಲೇ ಕಂಸ ಸಾಯಿಸಿರ್ತಾರೆ. ಅದು ನಾನು ಹೇಳಿದ್ದೀನಿ, ಅದು ಈ ದಶಮ ಸ್ಕಂದದಲ್ಲೇ ಬರುತ್ತೆ. ಇದು ಈ ದಶಮ ಸ್ಕಂದದಲ್ಲಿ ಬರುವಂಥ ಕಥೆಗಳು. ಇದೆಲ್ಲ ಮುಗಿಸಿ ನಾವು ಇವಾಗ ಉದ್ಧವ ಗೀತೆ ಮತ್ತು ಅವಧೂತ ಗೀತೆಯನ್ನು ಕೇಳಿಸಿಕೊಂಡು ಭಾಗವತವನ್ನು ಸಂಪೂರ್ಣಗೊಳಿಸೋದು. ಇವತ್ತಿನ ಕಥೆ ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಗುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು, ಹರೇ ನಮಃ.